ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ನಟ ದರ್ಶನ್ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ದರ್ಶನ್ ಬಳ್ಳಾರಿ ಜೈಲು ಶಿಫ್ಟ್ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತ ವಿಚಾರಣೆ ಆಗಿತ್ತು. ಇವತ್ತು 4 ಗಂಟೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡುವಂತ ಕೆಲಸ ಆಗಿತ್ತು. ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲು ಭವಿಷ್ಯ ನಿರ್ಧಾರ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಬಳ್ಳಾರಿ ಜೈಲು ಭವಿಷ್ಯ ನಿರ್ಧಾರ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಕೋರ್ಟ್ ನೀಡುತ್ತೆ. ಎಸ್ಪಿಪಿ ಮೂಲಕ ಅರ್ಜಿಯನ್ನ ಪೊಲೀಸರು ಸಲ್ಲಿಸಿದ್ರು. ಅದರ ಜೊತೆಗೆ ನಟ ದರ್ಶನ್, ಜಗದೀಶು, ಲಕ್ಷ್ಮಣ್, ನಾಗರಾಜ್, ಪ್ರದೋಷ್ ಇವರೆಲ್ಲರನ್ನು ಶಿಫ್ಟ್ ಮಾಡಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ನಿನ್ನೆ ವಾದ ಪ್ರತಿವಾದ ನಡೆದಿತ್ತು. ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಡಿ ಅಂತ ಆರೋಪಿಗಳು ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಈಗ ದರ್ಶನ್ಗೆ ಹಾಸಿಗೆ ದಿಂಬು ಕೊಡುವ ಬಗ್ಗೆಯೂ ಕೂಡ ಇವತ್ತೇ ತೀರ್ಪು ಹೊರಬರುತ್ತೆ. ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇರುವಂತ ಕಾರಣಕ್ಕಾಗಿ ಸದ್ಯ ಬಳ್ಳಾರಿ ಜೈಲಲ್ಲಿ ಹೈ ಅಲರ್ಟ್ ಆಗಿದ್ದಾರೆ ಜೈಲಧಿಕಾರಿಗಳು. ಬಳ್ಳಾರಿ ಜೈಲಿನ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಅದರ ಜೊತೆಗೆ ಜೈಲು ಗೋಡೆ ಅದನ್ನು ಕೂಡ ಎತ್ತರಿಸಿದ್ದಾರೆ ಜೈಲಾಧಿಕಾರಿಗಳು. ಯಾಕಂತಂದ್ರೆ ಕೈದಿಗಳ ಸುರಕ್ಷತೆ ದೃಷ್ಟಿಯಿಂದ ತೆಗೆದುಕೊಂಡಿರುವಂತ ನಿರ್ಧಾರ ಇದು. ಬಿಗಿ ಭದ್ರತೆಯನ್ನ ಅಲ್ಲಿ ಒದಗಿಸಲಾಗಿದೆ. ಮತ್ತೊಂದು ಕಡೆ ಈಗ ಬಳ್ಳಾರಿಗೂ ಬೆಂಗಳೂರಿಗೂ ಇರುವಂತ ಡಿಸ್ಟೆನ್ಸ್ 310 ಕಿಲೋಮೀಟರ್ ಇದೆ. ಹೋಗ್ಬೇಕು ಬರಬೇಕು. ಆಮೇಲೆ ಟ್ರಯಲ್ ಬೇರೆ ಆರಂಭ ಆಗ್ತಾ ಇರುವಂತ ಇಂಥ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಯಾಕೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತೀರಿ, ಶಿಫ್ಟ್ ಮಾಡೋದು ಬೇಡ ಅಂತ ದರ್ಶನ್ ಪರ ವಕೀಲರು ಪ್ರಬಲವಾದಂತ ವಾದವನ್ನ ಮಂಡಿಸಿದ್ರು. ಆಮೇಲೆ ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಈಗ ಅವರನ್ನ ಆ ಜೈಲಿಗೆ ಶಿಫ್ಟ್ ಮಾಡಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸುವಂಥದ್ದು ಸರಿಯಲ್ಲ. ಆಮೇಲೆ ಹಿಂದೆ ಒಂದು ಫೋಟೋ ಏನು ವೈರಲ್ ಆಗಿತ್ತಲ್ಲ, ಒಂದು VIP ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಆಮೇಲೆ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಸಿಗರೇಟು ಸೇತ್ಕೊಂಡು ಕೂತಿದ್ದಂಥ ಒಂದು ಫೋಟೋ ವೈರಲ್ ಆಗಿತ್ತು. ಅದಾದಮೇಲೆ ಸುಪ್ರೀಂ ಕೋರ್ಟ್ ಕೂಡ ಆ ಥರದ ಯಾವುದೇ VIP ಟ್ರೀಟ್ಮೆಂಟ್ಗಳನ್ನು ಕೊಡಕೂಡ್ದು ಅಂತೇಳಿ ಸೂಚನೆಯನ್ನು ಕೊಟ್ಟು ಎಲ್ಲ ಜೈಲಿಗಳಿಗೂ ಕೂಡ ಇದನ್ನು ಕಳಿಸಬೇಕು ಅನ್ನುವಂಥ ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಹಾಗಾಗಿ ದರ್ಶನ್ ಅವರು ಮಾಡದಂತ ಒಂದು ತಪ್ಪಿಗೆ ಯಾಕೆ ಎಲ್ಲರನ್ನೂ ಬೇರೆ ಬೇರೆ ಕಡೆ ಶಿಫ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. ಈ ತರದ ಒಂದು ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಈಗ ನಿನ್ನೆ ವಾದ ಪ್ರತಿವಾದ ಎಲ್ಲ ಆಗಿತ್ತು. ಆಮೇಲೆ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಶಿಫ್ಟ್ ಮಾಡುವಂಥದ್ದು ಬೇಡ ಅನ್ನುವಂಥ ನಿಟ್ಟಿನಲ್ಲೇ ವಾದ ಆಗಿತ್ತು. ಈಗ ಏನ್ ನಿರೀಕ್ಷೆ ಮಾಡ್ಬೋದು? ಶಿಫ್ಟ್ ಆಗ್ತಾರಾ, ಹೇಗೆ? ಖಂಡಿತ ಪ್ರಭು, ಅಂದ್ರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಅಂದ್ರೆ ಇವತ್ತು 4 ಗಂಟೆ ನಂತರವಾಗಿ 64ನೇ ಸೆಷನ್ ಕೋರ್ಟ್ ನಲ್ಲಿ ಆರ್ಡರ್ ಕೂಡ ಬರುತ್ತೆ. ಪ್ರಮುಖವಾಗಿ ನಿನ್ನೆ ಸತತ 3 ಗಂಟೆಗಳ ಕಾಲ ನಿರಂತರವಾಗಿ ಒಂದ್ ಕಡೆ ದರ್ಶನ್ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು. ಅದೇ ರೀತಿಯಾಗಿ ಪೊಲೀಸರ ಪರ ವಕೀಲರು ಕೂಡ ಸಾಕಷ್ಟು ವಾದವನ್ನ ಮಾಡಿದ್ರು. ಇದಾದ ಬಳಿಕ ಇವತ್ತು 4 ಗಂಟೆ ನಂತರವಾಗಿ ಈ ಒಂದು ಆದೇಶವನ್ನ ಹೊರಡಿಸ್ತೀವಿ ಅಂತ ಹೇಳಿ 64ನೇ ಸಿಟಿ ಸಿವಿಲ್ ಕೋರ್ಟ್ ನ ನ್ಯಾಯಾಧೀಶರು ಕೂಡ ಆದೇಶವನ್ನ ಇವತ್ತು ಕೆಲವೇ ನಿಮಿಷಗಳಲ್ಲಿ ಹೊರಡಿಸ್ತಾರೆ.
ಪ್ರಮುಖವಾಗಿ ಇಲ್ಲಿ ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ದರ್ಶನ್ಗೆ ಈ ತಲೆದಿಂಬು ಹಾಗೂ ಬೆಡ್ಶೀಟ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಪರ ವಕೀಲರು ಕೂಡ ಜೈಲ್ ಮ್ಯಾನ್ಯುಯಲ್ ಪ್ರಕಾರ ಅವ್ರಿಗೆ ಬೇಕಾಗಿರುವಂತಹ ಸವಲತ್ತುಗಳನ್ನ ಕೊಡ್ಬೇಕು ಅಂತ ಹೇಳಿ ಒಂದು ಮಾಹಿತಿಯನ್ನ ಕೊಟ್ರು. ಅದೇ ರೀತಿಯಾಗಿ ಅವ್ರಿಗೆ ಹೆಚ್ಚುವರಿಯಾಗಿ ಬೆಡ್ಶೀಟ್ ಆದ್ರೂ ಸರಿ, ದಿಂಬಾದ್ರೂ ಸರಿ ಬೇಕು ಅಂತಂದ್ರೆ ಕಾನೂನು ಮೂಲಕವಾಗಿ ನಾವು ತೆಗೆದುಕೊಳ್ತೀವಿ, ನ್ಯಾಯಾಲಯಕ್ಕೆ ಮನವಿನ ಸಲ್ಲಿಸಿ ಅದನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ವಾದವನ್ನ ಮಾಡಿದ್ರು. ಆ ಆದೇಶವು ಕೂಡ ಕೆಲವು ನಿಮಿಷಗಳಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಮೇನ್ ಆಗಿ ನೋಡೋದಾದ್ರೆ ದರ್ಶನ್ಗೆ ಬಳ್ಳಾರಿ ಶಿಫ್ಟ್ ಆಗುವಂತ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಯಾಕಂದ್ರೆ ಕಳೆದ ಬಾರಿ ಅಂದ್ರೆ ಯಾವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ರೌಡಿ ಶೀಟರ್ಗಳ ಜೊತೆ ಕೂತ್ಕೊಂಡು ರಾಜ್ಯಾತಿಥ್ಯವನ್ನ ಪಡ್ಕೊಂಡಿದ್ರು. ಆ ಒಂದು ಫೋಟೋ ಏನಿತ್ತು ಅದು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಅದು ವಿಲ್ಸನ್ ಗಾರ್ಡನ್ ಆಗ ಆಗಿರುವಂತ ರೌಡಿ ಶೀಟರ್ ಜೊತೆ ಮತ್ತೊಬ್ಬ ರೌಡಿ ಶೀಟರ್ ಇದ್ದ. ಅದೇ ರೀತಿಯಾಗಿ ಈ ಒಂದು ಕೊಲೆಯ ಮತ್ತೊಬ್ಬ ಆರೋಪಿ AV11 ಆಗಿರುವಂತ ನಾಗರಾಜ್ ಏನಿದ್ದಾನೆ ಆತ ಕೂಡ ಸಿಗರೆಟ್ ಹೊಡ್ಕೊಂಡು ದರ್ಶನ್ ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂಡ ಕೂತಿದ್ರು. ಆ ಒಂದು ಫೋಟೋ ವೈರಲ್ ಆಗಿತ್ತು. ಯಾವಾಗ ಸುಪ್ರೀಂ ಕೋರ್ಟ್ ಈ ಒಂದು ರಾಜ್ಯ ಹೈಕೋರ್ಟ್ ಕೊಟ್ಟಂತ ಒಂದು ಜಾಮೀನನ್ನ ರದ್ದನ್ನ ಮಾಡಿತ್ತು, ಆ ಒಂದು ಸಂದರ್ಭದಲ್ಲಿ ಕೂಡ ಇಲ್ಲಿ ರಾಜ್ಯ ಪೊಲೀಸ್ನವ್ರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ಜೈಲಿನ ಅಧಿಕಾರಿಗಳು ಕೂಡ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಡಲಾಗಿದೆ. ಯಾವುದೇ ರೀತಿಯಾಗಿ ಆರೋಪಿಗಳಿಗೆ ರಾಜ್ಯಾತೀತ ಕೊಡೋ ಹಂಗಿಲ್ಲ. ಒಂದು ವೇಳೆ ಕೊಟ್ಟಿದೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಅಂತವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಚಾಟಿಯನ್ನ ಬೀಸಿತ್ತು. ಹೀಗಾಗಿ ಇಲ್ಲಿ ಜೈಲಿ ಅಧಿಕಾರಿಗಳು ಕೂಡ SPP ಪ್ರಸನ್ನ ಮೂಲಕವಾಗಿ ಈ ದರ್ಶನ್ ಇಲ್ಲಿ ಇರೋವರೆಗೂ ಕೂಡ ಸಾಕಷ್ಟು ತೊಂದರೆ ಇದೆ. ಜೊತೆಗೆ ಇಲ್ಲಿ ಕೆಲವೊಂದಷ್ಟು ರೌಡಿ ಶೀಟರ್ಗಳು ಕೂಡ ಇರೋದ್ರಿಂದ ಅವರ ಸಂಪರ್ಕಕ್ಕೆ ದರ್ಶನ್ ಬರಬಹುದು ಅನ್ನೋ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಭದ್ರತೆಯ ಸಲುವಾಗಿ ಈತರನ್ನ ಯಾವಾಗ ಜಾಮೀನು ಸಿಕ್ಕಿದಂತ ಸಂದರ್ಭದಲ್ಲಿ ಆತ ದರ್ಶನ್ ಬಳ್ಳಾರಿಯಿಂದ ರಿಲೀಸ್ ಆಗಿದ್ದ. ಹೀಗಾಗಿ ಆತನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಜೈಲಿನ ಅಧಿಕಾರಿಗಳು ಕೂಡ ವಕೀಲರ ಹತ್ರ ಮನವಿಯನ್ನ ಮಾಡಿದ್ರು. ಹೀಗಾಗಿ ವಕೀಲರು ಕೂಡ ಈಗ 64ನೇ ಸಿಟಿ ಸಿವಿಲ್ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ರೆ ಈ ಒಂದು ಪ್ರಕರಣದ ಆರೋಪಿ ಆಗಿರುವಂತಹ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ ಒಂದು ಮನವಿನ ಸಲ್ಲಿಸಿದ್ರು. ಹೀಗಾಗಿ ನಿನ್ನೆ 3 ಗಂಟೆಗಳ ಕಾಲ ಸತತವಾದಂತ ವಾದವನ್ನ ಮಾಡಿದ್ರು. ನಂತರ ಕೋರ್ಟ್ ಕೂಡ 54 ಗಂಟೆಯ ನಂತರವಾಗಿ ಆದೇಶನ ಹೊರಡಿಸ್ತೀವಿ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆದೇಶ ಬರುತ್ತೆ. ಮೇಲ್ನೋಟಕ್ಕೆ ದರ್ಶನ್ಗೆ ಇದು ಡಬಲ್ ಟೆನ್ಷನ್ ಇದೆ. ಒಂದು ತಲೆದಿಂಬು ಹಾಗೂ ಬೆಡ್ಶೀಟ್ ಬಗ್ಗೆ ಚಿಂತೆ ಆಯ್ತು ಅಂದ್ರೆ ಮತ್ತೊಂದು ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತ ಆತಂಕ ಕೂಡ ಇದೆ. ಒಂದು ವೇಳೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ. ಯಾಕಂದ್ರೆ ಬೆಂಗಳೂರಿನಿಂದ ಬಳ್ಳಾರಿ 310ಕ್ಕೂ ಹೆಚ್ಚು ಕಿಲೋಮೀಟರ್ ಇದೆ. ಅದ್ರ ಜೊತೆಗೆ ಈಗ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ, ವಾರಕ್ಕೊಮ್ಮೆ ವಕೀಲರನ್ನ ಅಥವಾ ಕುಟುಂಬಸ್ಥರನ್ನ ಭೇಟಿ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಭೇಟಿಯನ್ನ ಮಾಡಿ ಬರಬಹುದು ಅಂತ ಹೇಳಿ ಒಂದು ದರ್ಶನ್ ಪರ ವಕೀಲರು ಕೂಡ ಇದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ಈ ಕಡೆ ಪೊಲೀಸರ ಪರ ವಕೀಲರು ಬಳ್ಳಾರಿ ಶಿಫ್ಟ್ ಮಾಡ್ಲೇಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರೆ ಮೇಲ್ನೋಟಕ್ಕೆ ಆಲ್ಮೋಸ್ಟ್ ದರ್ಶನ್ಗೆ ಬಳ್ಳಾರಿ ಶಿಫ್ಟ್ ಆಗುವಂತ ಚಾನ್ಸಸ್ ಕೂಡ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದ್ರೆ ಇಲ್ಲಿರುವಂತ ದರ್ಶನ್ ಪರ ವಕೀಲರು ಕೂಡ ಒಂದು ಮನವಿಯನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಅಲ್ಲಿಗೆ ಶಿಫ್ಟ್ ಆದಂತ ಸಂದರ್ಭದಲ್ಲಿ ಅಲ್ಲಿಗೆ ಟ್ರಾವೆಲ್ ಕೂಡ ಜಾಸ್ತಿ ತುಂಬಾ ಹಿಂಸೆ ಆಗುತ್ತೆ, ಓಡಾಟಕ್ಕೆ ತೊಂದರೆ ಆಗುತ್ತೆ. ಯಾಕಂದ್ರೆ ಫ್ಯಾಮಿಲಿ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಅವರ ತಾಯಿಗೆ ಅನಾರೋಗ್ಯ ಇದೆ. ಜೊತೆಗೆ ವಕೀಲರು ಕೂಡ ಕಾನೂನಾತ್ಮಕವಾಗಿ ಕೆಲವೊಂದಷ್ಟು ಮಾಹಿತಿಯನ್ನ ಕೊಡಬೇಕು, ಸಲಹೆಯನ್ನ ಕೊಡಬೇಕು. ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನ ಮುಂದಿನ ದಿನಗಳಲ್ಲಿ ಒಂದು ಯಾವ ರೀತಿಯಾಗಿ ಟ್ರಯಲ್ ಸ್ಟಾರ್ಟ್ ಆಗುತ್ತೆ, ಕೆಲವು ದಿನಗಳಲ್ಲಿ ಟ್ರಯಲ್ ಸ್ಟಾರ್ಟ್ ಅಂತ ಸಂದರ್ಭದಲ್ಲಿ ಆರೋಪಿಯನ್ನು ನೇರವಾಗಿ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಬೇಕಾಗುತ್ತೆ. ಹೀಗಾಗಿ ಅಲ್ಲಿಂದ ಟ್ರಾವೆಲ್ ಕೂಡ ಜಾಸ್ತಿ ಆಗುತ್ತೆ. ಜೊತೆಗೆ ಪೊಲೀಸರಿಗೂ ಕೂಡ ಟ್ರಾವೆಲ್ ಎಕ್ಸ್ಪೆನ್ಸ್ ಕೂಡ ಜಾಸ್ತಿ ಆಗುತ್ತೆ, ಸಾಕಷ್ಟು ತೊಂದರೆ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ದರ್ಶನ್ ಪರ ವಕೀಲರು ಮನವಿನ ಮಾಡಿದ್ರು. ಹೀಗಾಗಿ ಇವತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆದೇಶ ಏನ್ ಬರುತ್ತೆ ಅನ್ನೋದ್ರ ಮೇಲೆ ಸಾಕಷ್ಟು ಕುತೂಹಲ ಇರುವಂತದ್ದು. ಪ್ರಭು, ಅಜಯ್, ಹಿಂದೆ ಈಗ 63 ದಿನಗಳ ಕಾಲ ಬಳ್ಳಾರಿ ಜೈಲಲ್ಲಿ ದರ್ಶನ್ ಅವರು ಇದ್ದು ಬಂದಿದ್ರು. ಮತ್ತೊಂದು ಕಡೆ ಈಗ ಜೈಲ್ ಗೋಡೆ ಎತ್ತರಿಸಿದ್ದಾರೆ. ಆಮೇಲೆ ಬಳ್ಳಾರಿ ಜೈಲಿನ ಸುತ್ತಮುತ್ತ ಬಿಗಿ ಭದ್ರತೆ ಕೈಗೊಂಡಿರೋದು ನೋಡ್ತಾ ಇದ್ರೆ ಬಹುಶಃ ಅವರನ್ನ ಶಿಫ್ಟ್ ಮಾಡೇ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಖಂಡಿತ. ಯಾಕಂದ್ರೆ ಯಾವಾಗ ಈ ಒಂದು ರಾಜ್ಯ ಹೈಕೋರ್ಟ್ ಅವ್ರಿಗೆ ಜಾಮೀನನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಾಕಷ್ಟು ರಿಲೀಫ್ ಆಗಿದ್ರು. ಅಂದ್ರೆ ಜಾಮೀನನ್ನ ಕೊಟ್ಟಂತ ವೇಳೆಯಲ್ಲಿ ದರ್ಶನ್ ಬಳ್ಳಾರಿ ಜೈಲಿನಲ್ಲೇ ಇದ್ರು. ಯಾವಾಗ ಬಳ್ಳಾರಿ ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಜಾಮೀನು ಸಿಕ್ಕಿದಂತ ನಂತರವಾಗಿ ಹೊರಗಡೆ ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಸೂಚನೆಯನ್ನ ಕೊಟ್ಟಿದ್ದು. ಯಾಕಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಫೋಟೋ ಏನು ವೈರಲ್ ಆಗಿತ್ತು, ರಾಜ್ಯಾತೀತ ಫೋಟೋ, ಆ ಒಂದು ಹಿನ್ನೆಲೆಯಲ್ಲಿ 3 ಪ್ರತ್ಯೇಕ FIR ಗಳು ಕೂಡ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು. ಒಂದು ದರ್ಶನ್ ನೇರವಾಗಿ ಆರೋಪಿ ಅಂತ ಹೇಳಿ A1 ಆರೋಪಿಯನ್ನ ಮಾಡಿದ್ರು. ಮತ್ತೊಂದು ಪ್ರಕರಣದಲ್ಲಿ ರಾಜ್ಯಾತೀತ ಕೊಟ್ಟಂತ ಜೈಲಿನ ಅಧಿಕಾರಿಗಳು ಸಿಬ್ಬಂದಿಗಳ ಮೇಲೆ ಒಂದು FIR ಆಗಿತ್ತು. ಅದೇ ರೀತಿಯಾಗಿ ಮತ್ತೊಂದು FIR ಕೂಡ
ಅಲ್ಲಿರುವಂತ ಅಂದ್ರೆ ರೌಡಿ ಶೀಟರ್ ಆಗಿರುವಂತ ಏನು ವಿಲ್ಸನ್ಗಡ ನಾಗ ಇದ್ದಾನೆ ಆತನ ಮೇಲೂ ಕೂಡ FIR ಕೂಡ ದಾಖಲಾಗಿತ್ತು. ನಂತರ ಆತನಿಗೆ ರೌಡಿ ಕಾಂಟ್ಯಾಕ್ಟ್ ಗಳು ಸಾಕಷ್ಟು ಇದಾರೆ. ರೌಡಿ ಶೀಟರ್ಗಳಾಗಿರುವಂತ ಬೇಕರಿಗೂ ಕೂಡ ಒಂದು ಅದೇ ಸಂದರ್ಭದಲ್ಲಿ ಸೆಲ್ನಲ್ಲಿ ಕೂತ್ಕೊಂಡು ಹಾಸಿಗೆ ಮೇಲೆ ಕೂತ್ಕೊಂಡು ವಿಡಿಯೋ ಕಾಲ್ ಮಾಡುವಂತ ಕೆಲಸ ಕೂಡ ಆಗಿತ್ತು. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಜೈಲಿನ ಅಧಿಕಾರಿಗಳನ್ನ ಸಾಕಷ್ಟು ಸಿಬ್ಬಂದಿಗಳನ್ನ ಒಟ್ಟು 8 ರಿಂದ 9 ಸಿಬ್ಬಂದಿಗಳನ್ನ ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಸಸ್ಪೆಂಡ್ ಕೂಡ ಮಾಡಿ ಆದೇಶವನ್ನು ಕೂಡ ಕೊಡಲಾಗಿತ್ತು. ಹೀಗಾಗಿ ಜೈಲಿನ ಅಧಿಕಾರಿಗಳಿಗೆ ದರ್ಶನ್ ಇರುವಷ್ಟು ದಿನವೂ ಕೂಡ ಅವ್ರನ್ನ ನೋಡ್ಕೊಂಡೇ ಕಾಲ ಕಳಿಬೇಕಾಗುತ್ತೆ. ಯಾಕಂದ್ರೆ ಸಪರೇಟ್ ಸೆಲ್ ಅನ್ನ ಅಂದ್ರೆ ಬಿ ಬ್ಯಾರಕ್ ನಲ್ಲಿ ಅವ್ರನ್ನ ಬಿಟ್ಟಿದ್ರು, ಬ್ಯಾರಿಕೇಡ್ ಅನ್ನ ಕೂಡ ಹಾಕಿದರೆ, ಯಾರು ಕೂಡ ಓಡಾಡುವಂತ ಚಾನ್ಸ್ ಕೂಡ ಇಲ್ಲ. ಜೊತೆಗೆ ಊಟ ತಿಂಡಿ ಎಲ್ಲವನ್ನು ಕೂಡ ಸೆಲ್ಗೆ ಸಪ್ಲೈ ಮಾಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಜೈಲಿನ ಅಧಿಕಾರಿಗಳಿಗೆ ದರ್ಶನ್ ಇರುವಷ್ಟು ದಿನವೂ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ. ಜೊತೆಗೆ ಅಲ್ಲಿರುವಂತ ಕೆಲವೊಂದಷ್ಟು ಅವ್ರ ಅಭಿಮಾನಿಗಳು ಆಗಿರ್ಬೋದು, ಜೊತೆಗೆ ಕೆಲವೊಂದಷ್ಟು ರೌಡಿ ಒಂದು ಎಲಿಮೆಂಟ್ಸ್ ಏನಿದ್ರೆ ಅವ್ರೆಲ್ಲರೂ ಕೂಡ ಅಲ್ಲೇ ಇದ್ದಾರೆ. ದರ್ಶನ್ ಆಲ್ಮೋಸ್ಟ್ ಅಲ್ಲಿ ಹೋಗಿ ಪರಿಚಯ ಮಾಡುವಂತ ಕೆಲಸಗಳು ಆಗುತ್ತೆ ಅಥವಾ ಅವ್ರನ್ನ ಭೇಟಿ ಮಾಡುವಂತ ಕೆಲಸಗಳು ಕೂಡ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಪೊಲೀಸ್ನವ್ರಿಗೆ ಸೇರಿದಂತೆ ಜೈಲಿನ ಸಿಬ್ಬಂದಿಗಳಿಗೂ ಕೂಡ ತೊಂದರೆ ಆಗುತ್ತೆ. ಒಂದು ವೇಳೆ ಭೇಟಿ ಆದ್ರೆ ಆ ಒಂದು ಕೋಟೆ ಏನಾದ್ರು ಮತ್ತೆ ಲೀಕ್ ಆಯ್ತು ಅಂದ್ರೆ ಅಲ್ಲಿರುವಂತ ಜೈಲಿನ ಅಧಿಕಾರಿ ಜೊತೆಗೆ ಜೈಲರ್ ಸೇರಿದಂತೆ ಸಿಬ್ಬಂದಿಗಳಿಗೂ ಕೂಡ ಒಂದು ಅಮಾನತಿನ ಶಿಕ್ಷೆ ಆಗುತ್ತೆ ಅನ್ನುವಂತ ಭಯ ಕೂಡ ಅವರಲ್ಲಿ ಇದೆ. ಹೀಗಾಗಿ ಅವರ ಒಂದು ಮಾಹಿತಿಯ ಮೇಲೆ ಒಂದು ಮನವಿಯ ಮೇಲೆ SPP ಪ್ರಸನ್ನ ಕುಮಾರ್ ಕೂಡ ಇವರನ್ನ ಅದ್ರಲ್ಲೂ ಕೂಡ ದರ್ಶನ್ ಅನ್ನ ಬಳ್ಳಾರಿ ಶಿಫ್ಟ್ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ಕೆಲವೊಂದಷ್ಟು ಮತ್ತು 5 ಜನ ಇರುವಂತ ಆರೋಪಿಗಳನ್ನ 6 ಜನ ಏನಿದ್ರೆ ಅವ್ರೆಲ್ಲರನ್ನೂ ಕೂಡ ಈ ಹಿಂದೆ ರಾಮನಗರದಲ್ಲಿ ಇದ್ದಂತ ಒಬ್ಬ ಆರೋಪಿ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲಾ ಕಾರಾಗೃಹದಲ್ಲಿ ಇದ್ದಂತ ಆರೋಪಿಗಳು ಎಲ್ಲೆಲ್ಲಿದ್ರು ಈ ಒಂದು ಪ್ರಕರಣದಲ್ಲಿ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ ಮನವಿನ ಮಾಡಿರುವಂತದ್ದು. ಸದ್ಯ ಮೇಲ್ನೋಟಕ್ಕೆ ನೋಡಿದ್ರೆ ಆಲ್ಮೋಸ್ಟ್ ಇವತ್ತು ಆರ್ಡರ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆದೇಶ ಬರುತ್ತೆ. ಮೇ ಬಿ ದರ್ಶನ್ಗೆ ಬಳ್ಳಾರಿ ಶಿಫ್ಟ್ ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಬಳ್ಳಾರಿ ಕಾರಾಗೃಹದಲ್ಲಿ ಈಗಾಗಲೇ ಹೆಚ್ಚಿನ ಭದ್ರತೆಯನ್ನ ಕೊಡಲಾಗಿದೆ. ಅಲ್ಲಿರುವಂತ ಜೈಲಿನ ಸಿಬ್ಬಂದಿಗಳು ಕೂಡ ಬ್ಯಾರಿಕೇಡ್ ಅನ್ನ ಹಾಕೊಂಡಿದ್ದಾರೆ. ಸ್ಥಳೀಯ ಪೊಲೀಸರು ಕೂಡ ಹೆಚ್ಚಿನ ಭದ್ರತೆಯನ್ನ ಕೊಡಲಾಗಿದೆ. ಇವತ್ತು ಆದೇಶ ಹೊರಡ್ತು ಅಂದ್ರೆ ಈ ಒಂದು ಪ್ರೊಸೀಜರ್ ನ ಮುಂದೆ ಇಟ್ಕೊಂಡು ನಂತರ ಜೈಲಿನ ಸಿಬ್ಬಂದಿಗಳಿಗೆ ಒಂದು ಏನ್ ಆರ್ಡರ್ ಬರುತ್ತೆ ಆ ಕಾಪಿಯನ್ನ ಕೊಟ್ಟು ನಂತರ ಆತನನ್ನ ಇವತ್ತು ಮಧ್ಯರಾತ್ರಿ ಅಥವಾ ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನದ ಒಳಗಾಗಿ ದರ್ಶನ್ ನ ಬಳ್ಳಾರಿಗೆ ಜೈಲಿಗೆ ಬಿಡುವಂತ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಕೊಡುವಂತ ಆದೇಶ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪ್ರಭು. ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇರುವಂತದ್ದು. ಸಾಕಷ್ಟು ಕುತೂಹಲ ಕೂಡ ಒಂದ್ ಕಡೆ ಜೈಲಿನ ಸಿಬ್ಬಂದಿಗಳಿಗೂ ಇದೆ, ಜೈಲಿನ ಅಧಿಕಾರಿಗಳಿಗೂ ಇದೆ. ಅದೇ ರೀತಿಯಾಗಿ ದರ್ಶನ್ಗೂ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ, ಏನ್ ಆಗ್ಬಹುದು ಅನ್ನುವಂತ ಆತಂಕ ಕೂಡ ಸಾಕಷ್ಟು ಹೆಚ್ಚಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನೀವೆಲ್ಲ ಡೀಟೇಲ್ಸ್ಗಾಗಿ. ಈಗ ನಿನ್ನೆ ಜಸ್ಟಿಸ್ ಲ್ಯಾಂಡ್ ಸೆಷನ್ಸ್ ಕೋರ್ಟ್ ಮುಂದೆ ದರ್ಶನ್ ಪರ ವಕೀಲ ಸಂದೇಶ್ ಚೌಟ ಅವರು 10 ಹಲವು ಬೇಡಿಕೆಗಳನ್ನು ಇಟ್ಟಿದ್ರು. ಆಮೇಲೆ ಒಂದಷ್ಟು ವಿಚಾರಗಳನ್ನು ಅವರು ಉಲ್ಲೇಖ ಮಾಡಿ ಹೇಳಿದರು. ಯಾಕೆ ಅವರನ್ನು ಶಿಫ್ಟ್ ಮಾಡಬಾರ್ದು ಅನ್ನುವಂಥ ವಿಚಾರವಾಗಿ ಅವರು ವಾದ ಮಂಡಿಸಿದರು. ಯಾಕಂತಂದರೆ ಈಗ ಒಂದು ಅವರ ತಾಯಿಗೆ ಆರೋಗ್ಯ ಸರಿ ಇಲ್ಲ, ಆಮೇಲೆ ಅಷ್ಟು ದೂರ ಹೋಗಿ ನೋಡ್ಕೊಂಡು ಬರೋದು ಕಷ್ಟ ಆಗುತ್ತೆ. ಅದರ ಜೊತೆಗೆ ಈಗ ಆರೋಪಿಗೆ ಕಾನೂನಾತ್ಮಕವಾಗಿ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಅಂದರೆ ಅವ್ರದ್ದೇ ಆದಂಥ ಒಂದಷ್ಟು ನೀಡ್ ಇರುತ್ತೆ, ನೆಸೆಸರಿ ಇರುತ್ತೆ, ಅದಕ್ಕೆ ಅವಕಾಶ ಕೊಡಬೇಕು. ಆ ಅವಕಾಶವನ್ನು ಕಿತ್ಕೊಳ್ಬಾರ್ದು. ಆಮೇಲೆ ಈಗ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಲ್ಲಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡುವಂಥ ಪ್ರೊಸೀಜರ್ ಏನಿದೆ ಅದು ಸರಿಯಲ್ಲ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಾರ್ದು, ಇಲ್ಲೇ ಇಟ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲೇ ವಾದ ಪ್ರತಿವಾದ ನಡೆದಿತ್ತು. ಆಮೇಲೆ SPPಗಳು ಪ್ರತಿವಾದ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಅವರು ಕೂಡ ಹೇಳಿದರು. ಯಾಕಂತಂದರೆ ಹಿಂದೆ ಆರೋಗ್ಯದ ಕಾರಣವನ್ನು ಕೊಟ್ಟು ಅವರು ಜಾಮೀನನ್ನು ಪಡ್ಕೊಂಡು ಹೊರಗಡೆ ಬಂದಿರ್ತಾರೆ. ಅದಾದ ನಂತರದಲ್ಲಿ ಏನೆಲ್ಲ ಆಯಿತು ನಾವು ಗಮನಿಸಿದ್ವಿ. ಸದ್ಯ ಈಗ ದರ್ಶನ್ ಅವ್ರಿಗಿರುವಂಥ ಟೆನ್ಷನ್ ಏನಪ್ಪ ಅಂತಂದರೆ, ಒಂದು ವೇಳೆ ಇವತ್ತು ಆ ಥರದ್ದೇನಾದರೂ ಒಂದು ಆದೇಶ ಹೊರಗಡೆ ಬಂದರೆ ಶಿಫ್ಟ್ ಮಾಡಲೇಬೇಕು ಅಂತೇಳಿ, ಆಗ ಬಳ್ಳಾರಿಗೆ ದರ್ಶನ್ ಅವರು ಶಿಫ್ಟ್ ಆಗ್ತಾರೆ. ಅದರ ಜೊತೆಗೆ 2ನೇ ಬಾರಿಗೆ ಬಳ್ಳಾರಿ ಜೈಲಿನ ಕಂಬಿಗಳನ್ನು ಎಣಿಸಬೇಕಾದಂಥ ಪರಿಸ್ಥಿತಿ ದರ್ಶನ್ ಅವ್ರಿಗೆ ಬರುತ್ತೆ. ಆಮೇಲೆ ಹಿಂದೆ ನಾ ಹೇಳ್ತಾ ಇದ್ದಲ್ಲ, 63 ದಿನಗಳ ಕಾಲ ಬಳ್ಳಾರಿ ಜೈಲಲ್ಲಿ ಇದ್ದು ಬಂದಿದ್ರು ದರ್ಶನ್ ಅವರು. ಈಗ ಅವ್ರ ತಲೆಯಲ್ಲಿರುವಂಥ ವಿಚಾರ ಏನು ಅಂತಂದರೆ, ಬೆಂಗಳೂರಲ್ಲೇ ಇದ್ದರೆ ಕುಟುಂಬದವರ ಭೇಟಿಗೆ ಒಂದು ರೀತಿ ಸುಲಭ ಆಗುತ್ತೆ, ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದರೆ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಕೂಡ ಒಂದು ಸ್ವಲ್ಪ ಅದು ಹೆಲ್ಪ್ ಆಗುತ್ತೆ. ಈ ಎಲ್ಲ ವಿಚಾರಗಳು ಅವರ ತಲೆಯಲ್ಲಿ ಹುಟ್ಕೊಂಡಿದೆ. ಈಗ ಒಂದು ಟೆನ್ಷನ್ ಇದೆ, ಯಾವ ಥರದ ತೀರ್ಪು ಬರುತ್ತೆ ಒಂದು ವೇಳೆ. ಯಾಕಂತಂದರೆ ಈಗ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಸ್ಗಳನ್ನು ನೋಡ್ತಾ ಇದ್ರೆ, ಒಂದು ಬಳ್ಳಾರಿ ಜೈಲಲ್ಲಿ ಈಗ ಅಲ್ಲಿ ಭದ್ರತೆ ಜಾಸ್ತಿ ಮಾಡಿರೋದು, ಅದರ ಜೊತೆಗೆ ಜೈಲಿಗೋಡೆ ಎತ್ತರಿಸಿರೋದು, ಇದೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಬಳ್ಳಾರಿ ಜೈಲು ಭವಿಷ್ಯ ನಿರ್ಧಾರ ಆಗುತ್ತೆ.